ಕಾರಣವಾಗಬಹುದು. ತಮ್ಮ ಪಕ್ಷದ ಒಂದು ಮುಳ್ಳು ಅಥವಾ ತಮ್ಮ ಪಕ್ಷದ ಒಂದು ತೊಂದರೆಯನ್ನ ನೀವುಗಳು ಸಾಕಷ್ಟು ತಿಂಗಳಿಂದ ಹಾಗೆ ಸಲಹೆ ಸಾಕೊಂಡು ಬೆಳೆಯೋದಕ್ಕೆ ಬಿಟ್ಕೊಂಡು ಬಂದ್ರಿ. ರಮೇಶ್ ಜಾಧವ್ ಅವರ ಕ್ಷೇತ್ರದಲ್ಲಿ ವಿಚಾರದಲ್ಲಿ ಕಲಬುರಗಿಯಲ್ಲಿ ಅದೀಗ ಎಷ್ಟು ದೊಡ್ಡ ಮೊದಲ ಮುಳ್ಳಾಗಿ ಪರಿಣಮಿಸ್ತು ನಿಮಗೆ ಅನ್ನೋದು ಗೊತ್ತಿದೆ. ಯಾಕೆ ಹೀಗೆ ಬೆಳೆಯೋದಕ್ಕೆ ಬಿಟ್ರಿ? ಈಗ ಪಕ್ಷದಲ್ಲಿ ಎಲ್ಲವೂ ಕೆಲವು ಅತ್ಯಂತ ಪ್ರಮುಖ ನಾಯಕರಲ್ಲಿ ಒಬ್ರು, ಕಾಂಗ್ರೆಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲೂ ಕೂಡ ಬಹಳ ಪ್ರಮುಖವಾದ ಹುದ್ದೆಗಳನ್ನ ನಿಭಾಯಿಸಿದ್ದೀರಿ. ಸೊ ರಮೇಶ್ ಜಾರಕಿಹೊಳಿ ಅವರು ನಮ್ಮಲ್ಲಿ ಆಂತರಿಕ ಕಚ್ಚಾಟ ಇದೆ ಅಂತಂದ್ರೆ ಅದರಲ್ಲಿ 4 ಬೆರಳು ನಿಮ್ಮತ್ತ ತೋರಿಸುತ್ತೆ. ಏನ್ ಹೇಳಕ್ ಬಯಸ್ತೀರಿ? ಅದಕ್ಕೆ ನನಗೆ ಏನ್ ಸಂಬಂಧ? ಅದಕ್ಕೆ ನನಗೆ ಏನು ಸಂಬಂಧ ಇಲ್ಲ. ಅವರವರ ರಾಜಕೀಯ ಇಚ್ಛೆಗೆ ಅನುಸಾರವಾಗಿ ಅವರವರು ಡಿಸಿಷನ್ ತಗೊಳ್ತಾರೆ. ಸೊ ಈ ಸಂದರ್ಭದಲ್ಲಿ ನಾನು ಏನನ್ನು ಜಾಸ್ತಿ ಹೇಳಲಿಕ್ಕೆ ಇಚ್ಛೆ ಪಡೋದಿಲ್ಲ. ಏನೇನೋ ಹಿಡನ್ ಅಜೆಂಡಾಗಳಿರ್ತವೆ. ಸೊ ನೋಡೋಣ ಮುಂದೆ. ಹಿಡನ್ ಅಜೆಂಡಾ ಮೇಡಮ್, ನೀವು ಕೂಡ ಸಂಧಾನಕ್ಕೆ ಬಹಳ ಪ್ರಯತ್ನ ಪಟ್ರಿ ಅಂತ ಕೇಳ್ಪಟ್ವಿ, ಆ ಪರಿಸ್ಥಿತಿನ ಸಂಭಾಳಿಸೋದಕ್ಕೆ ಪ್ರಯತ್ನ ಪಟ್ರಿ ಅಂತ ಕೇಳ್ಪಟ್ವಿ. ಏನ್ ಹಿಡನ್ ಅಜೆಂಡಾ ಇರ್ಬೋದು ಅಂತ ಪೊಲಿಟಿಕಲ್ ಬಿಟ್ರೆ? ತಸ್ಮೇನಮ ಅಂತ ಕಾಲ ಗರ್ಭದಲ್ಲಿ ಏನೇನ್ ಅಡಗಿರುತ್ತೋ ಅದು ನಮಗ್ ಗೊತ್ತಿರೋದಿಲ್ಲ. ಕಾಲಾನೇ ಎಲ್ಲದಕ್ಕೂ ಉತ್ತರ ಹೇಳುತ್ತೆ. ನಿಮಗ್ ಗೊತ್ತಿರುತ್ತೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಹಳ ಆಳವಾಗಿ ಸೂಕ್ಷ್ಮವಾಗಿ ಬೆಳಗಾವಿ ರಾಜಕಾರಣ ಅರಿತವರು, ಅದರಲ್ಲಿ ಮುಳುಗಿದವರು. ನಿಮಗ್ ಗೊತ್ತಿರುತ್ತೆ ಏನ್ ಅಡಗಿದೆ ಕಾಲಗರ್ಭದಲ್ಲಿ ಅಂತ. ಕಳೆದ 20 ವರ್ಷದಿಂದ ಬೆಳಗಾವಿ ರಾಜಕಾರಣದಲ್ಲಿ ಸಕ್ರಿಯವಾಗಿದ್ದೀನಿ. ನೋಡೋಣ. ಓಕೆ, ರೇಣುಕಾಚಾರ್ಯ ಅವರು ಏನ್ ಹೇಳ್ತೀರಾ ಇದಕ್ಕೆ? ನಮಸ್ತೆ ಮ್ಯಾಮ್. ಲಕ್ಷ್ಮೀ ಹೆಬ್ಬಾಳ್ಕರ್ ಗೊತ್ತಿದೆ ನಮ್ಮ ಅವರ ಸರ್ಕಾರ ಉಳಿಯಲ್ಲ ಅಂತ ಅವ್ರಿಗೂ ಬಹಳ ನೋವಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೂ ಏನಪ್ಪಾ ಕಾಂಗ್ರೆಸ್ ಶಾಸಕರಿಗೆ ಕೆಲಸ ಆಗ್ತಾರೆ ಅಂತ ಅವ್ರಿಗೂ ನೋವಿದೆ. ಅವರು ಅಧಿವೇಶನದಲ್ಲಿ ಅವ್ರ ಕ್ಷೇತ್ರದಲ್ಲಿ ಏನು ಅಭಿವೃದ್ಧಿ ಕಾರ್ಯ ನಡೀತಾ ಅಧಿವೇಶನ ಬೆಳಗಾವಿಯಲ್ಲಿ ಮಾತಾಡಿದ್ರು. ಈಗ ಅನಿವಾರ್ಯವಾಗಿ ಕಾಂಗ್ರೆಸ್ ಅವರು ಹೇಳಿಕೆನೇ ಗೀತೆ, ಯಾಕಂದ್ರೆ ಒಳಗಡೆ ನೋವಿದೆ. ಒಳಗಡೆ ಅನಿವಾರ್ಯವಾಗಿ ಕಾಂಗ್ರೆಸ್ ಅನ್ನ ಡಿಪೆಂಡ್ ಮಾಡ್ಕೊತಾರೆ. ಪದೇ ಪದೇ ಸರ್ಕಾರ ಅಭದ್ರ ಅಂತ ಪದೇ ಪದೇ 23ನೇ ತಾರೀಕು ಉತ್ತರ ಕೊಡ್ತಾರೆ. ಯಾರು ಮೂರ್ಖರಲ್ಲ. ಬಾಯಿಂದ ಹೇಳೋದೊಂದು ಮಾಡೋದೊಂದು ಅಷ್ಟೇ ಆಯ್ತು. ನೋಡಿ ಏನಾಗುತ್ತೆ ನಿಮ್ಮ ಸಮ್ಮಿಶ್ರ ನಿಮ್ಗೆ ಆದ್ರೆ ತಾವು ಹೇಳಿಕೆನಕ್ಕೆ ಆಗ್ತಾ ಇಲ್ಲ. ಮಾನಸಿಕವಾಗಿ ಏನಪ್ಪಾ ಈ ಕೆಟ್ಟ ಸರ್ಕಾರ ಅಂತ ನೀವು ಬೈತಾ ಇದೀರಿ. ಹೊರಗಡೆ ಅನಿವಾರ್ಯವೇ ತೋರ್ಗಣಿಕೆಗೆ ಸರ್ಕಾರ ಡಿಪೆಂಡ್ ಮಾಡ್ಕೊಳ್ಳೇಬೇಕು. ಪಾಪ ಯಾವತ್ತಿನಿಂದ ಭವಿಷ್ಯವನ್ನ ಯಾವತ್ತಿನಿಂದ ಹೇಳ್ತಾ ಇದ್ದಾರೆ. ನಾವು ಭವಿಷ್ಯ ಹೇಳಲ್ಲ, ಬಟ್ ನಾವಲ್ಲ ನಿಮ್ಮ ರೇವಣ್ಣ ಭವಿಷ್ಯ ಹೇಳ್ತಾರೆ. ನಾವ್ ಯಾವತ್ತು ಭವಿಷ್ಯ ಹೇಳಲ್ಲ. ನಾವು ವಾಸ್ತವಾಂಶ ಜಾಸ್ತಿ ಮಾತಾಡೋದಿಲ್ಲ. ಮಾತಾಡಿ ವೇಸ್ಟ್ ಮಾಡೋದ್ ಬೇಡ. ಆಯ್ತು ಮೇಡಮ್ ಅವರೇ, ನಾಳೆ ನೋಡೋಣ, ಗೊತ್ತಾಗುತ್ತೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ಏನ್ ಕ್ಷಿಪ್ರ ಕ್ರಾಂತಿ ನಡೀತೆ ಅಂತ ಹೇಳ್ತಾ ಇದಾರೆ ಬಿಜೆಪಿ ಅವರು? ಅವ್ರು ನಡೆಸ್ಲಿ. ಯಾಕಂತಂದ್ರೆ ಕಳೆದ 10 ತಿಂಗಳಿಂದ ಕ್ಷಿಪ್ರ ಕ್ರಾಂತಿ ಅಂತ ಹೇಳ್ಕೊಂಡು ಆಪರೇಷನ್ ಎಲ್ಲ ಫೇಲ್ಯೂರ್ ಮಾಡ್ಕೊಂಡು ಹೋಗ್ತಾ ಇದಾವೆ. ನೋಡೋಣ, ಮುಂದಿನ ದಿನದಲ್ಲಿ ಇದಕ್ಕೆಲ್ಲ ಉತ್ತರ ಕೊಡ್ತೀವಿ. ಆಪರೇಷನ್ ಕಮಲ ಮಾಡಲ್ಲ ಮೇಡಮ್ ಅವರು ಈಗ ಹೇಳ್ತಾ ಇದಾರೆ. ಪಾಪ ಅನಿವಾರ್ಯ ಕಾಂಗ್ರೆಸ್ ಡಿಪೆಂಡ್ ಮಾಡಿ ಸರ್ಕಾರ ಡಿಪೆಂಡ್ ಮಾಡ್ಕೋಬೇಕು. ನಾವ್ ಹೇಳ್ತಾ ಇದೀವಿ, ನಾವು ಯಾರ ಮನೆ ಬಾಗಿಲಿಗೆ ಹೋಗಲ್ಲ. ಕಾಂಗ್ರೆಸ್ಸಿನ ಡಿಬೇಟ್ ನಲ್ಲಿ ಭೇಟಿಯಾಗೋಣ. ಮಹಿಳೆಯರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ 23ರ ನಂತರ ಓಕೆ ಸಾಕಷ್ಟು ಅಲ್ಲೋಲ ಕಲ್ಲೋಲ ಆಗತ್ತೆ ಅಂತ ಹೇಳಲಾಗ್ತಾ ಇದೆ. ಓಕೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಸಂಪರ್ಕದಲ್ಲಿ ಇಲ್ಲ. ರೇಣುಕಾಚಾರ್ಯ ಅವರೇ, ಯಡಿಯೂರಪ್ಪನವರು ಹೇಳಿದ್ರು ಸರ್ಕಾರ ಬೀಳುವ ಸಾಧ್ಯತೆಗಳಿದೆ ಅಂತ. ಆದ್ರೆ 10 ತಿಂಗಳಿಂದ ಇದನ್ನ ಹೇಳ್ತಾ ಇದೀರಿ ಅಂತ ಎಕ್ಸಾಕ್ಟ್ಲಿ ಹೇಳಿ ನಮ್ಗೆ. ಎಷ್ಟು ಜನ ಮುಖಂಡರು ನಿಮ್ ಜೊತೆ ಸಂಪರ್ಕದಲ್ಲಿ ಇದ್ದಾರೆ ಸರ್? ಯಾರಾದ್ರೂ ಇದ್ದಾರೆ? ನಾವ್ ಹೇಳ್ತಾ ಇದೀವಿ, ನಾವು ಆಪರೇಷನ್ ಕಮಲ ಮಾಡಲ್ಲ. ಈ ಕುಮಾರಸ್ವಾಮಿ ದೇವೇಗೌಡರು ಅದು ಜೆಡಿಎಸ್ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ, ದೇವೇಗೌಡರು ಕುಟುಂಬದ ಸರ್ಕಾರ ವಿರುದ್ಧ ಕಾಂಗ್ರೆಸ್ಸಿನ ಅನೇಕ ಹಿರಿಯ ಶಾಸಕರು ಮುಖಂಡರುಗಳು ಬಂಡೆದಿದ್ದಾರೆ. ನೀವು ಕಾದ್ ನೋಡಿ. ಸಮನ್ವಯ ಸಮಿತಿ ಅಧ್ಯಕ್ಷರು ಅವರು ಯಾವ ಸರ್ಕಾರ ತೆಗಿಬೇಕಂತ ಅವರು Why are you so excited ರೇಣುಕಾಚಾರ್ಯ ಅವರೇ? ಹಾಗೆಲ್ಲ ಇದ್ರೆ ಬಿಜೆಪಿ ಪಾಳಯದಲ್ಲಿ ಇಷ್ಟೊಂದು ಎಕ್ಸೈಟ್ಮೆಂಟ್ ಯಾಕಿದೆ? ನೋಡಿ, ಕೆಲವೇ ಗಂಟೆಗಳಲ್ಲಿ ಸರ್ಕಾರ ಪತನ ಆಗುತ್ತೆ, ಕೆಲವೇ ದಿವಸಗಳಲ್ಲ. ಕಾದ್ ನೋಡಿ. ಕೆಲವೇ ಗಂಟೆಗಳಲ್ಲಿ ಆಗುತ್ತೆ ಅಂತೀರಿ? ನಾನು ಭವಿಷ್ಯ ಹೇಳಿಲ್ಲ, ರೇವಣ್ಣ ಅಲ್ಲ ಭವಿಷ್ಯ. ಏನ್ ಕಾನ್ಫಿಡೆನ್ಸ್ ಸರ್ ನಿಮ್ದು? ಹೆಂಗ್ ಬಂತು ಈ ಕಾನ್ಫಿಡೆನ್ಸ್? ಏನ್ ಕಾನ್ಫಿಡೆನ್ಸ್ ಇಂದ ಹೇಳ್ತಾ ಇದೀರಿ? ನಮಗೆ ಕಾಂಗ್ರೆಸ್ಸಿನ ಅನೇಕ ಹಿರಿಯ ಮುಖಂಡರು ಶಾಸಕರು ಸಂಪರ್ಕದಲ್ಲಿದ್ದಾರೆ. ಅವ್ರು ಏನ್ ಹೇಳ್ತಾರೆ, ನಾನ್ ಕೇಳಿದೆ ಏನಪ್ಪಾ ಈ ದೇವೇಗೌಡ ಸರ್ಕಾರಕ್ಕೆ ನೀವು ಹೆಂಗೆ ಬೆಂಬಲ ಕೊಡ್ತೀರಿ ಅಂತ ಕೇಳಿದ್ವಿ. ಅನಿವಾರ್ಯವಾಗಿ ರಾಹುಲ್ ಗಾಂಧಿ ಅವರು ನಮಗೆ ಲೋಕಸಭೆ ಚುನಾವಣೆವರೆಗೂ ನೀವು ಈ ಸರ್ಕಾರಕ್ಕೆ ಬೆಂಬಲವನ್ನು ಕೊಡ್ಬೇಕಂತ ಹೇಳಿದ್ರೆ, ಆ ಕಾರಣಕ್ಕೋಸ್ಕರ ಲೋಕಸಭೆ ಚುನಾವಣೆ ಆದ್ಮೇಲೆ
ಈ ಸರ್ಕಾರ ಕೊಟ್ಟಿರ್ತಕ್ಕಂಥ ಬೆಂಬಲವನ್ನ ವಾಪಸ್ ಪಡಿತೀವಿ ಅಂತ ಹೇಳಿದ್ರೆ, ಇದ್ರ ಜೊತೆಗೆ ಜೆಡಿಎಸ್ ಅನೇಕ ಸಚಿವರು ಶಾಸಕರು ನನಗೆ ಹೇಳಿದರೆ, ನಮಗೆ ಲೋಕಸಭೆ ಚುನಾವಣೆ ಆದ್ಮೇಲೆ ಈ ಸರ್ಕಾರ ಬೆಂಬಲ ಇವರು ಕಾಂಗ್ರೆಸ್ ಬೆಂಬಲ ಕೊಡಲ್ಲ, ಇವ್ರು ವಾಪಸ್ ತೆಗಿತೀವಿ ಅಂತ ಅವ್ರು ಹೇಳ್ತಾರೆ. ಜೆಡಿಎಸ್ ಬಿಜೆಪಿ ಬರ್ತೀವಿ ಅಂತ ಹೇಳ್ತಾರೆ. ಕಾಂಗ್ರೆಸ್ಗೆ ಸರ್ಕಾರ ಬೇಕಾಗಿಲ್ಲ. ಕಾದ್ ನೋಡಿ. ನಿಮ್ ಜೊತೆ ಎಷ್ಟು ಜನ ಇದ್ದಾರೆ ಸರ್? ಕೆಲವೇ ಗಂಟೆಗಳಲ್ಲಿ ಅಂದ್ರೆ ಈಗ ಆಲ್ರೆಡಿ ನಿಮ್ ಜೊತೆ ಒಂದಷ್ಟು ಜನ ಇರ್ಬೇಕು. ನೋಡಿ, ನಾವು ಜ್ಯೋತಿಷ್ಯನೂ ಅಲ್ಲ, ನಿಮ್ಮೆಣ್ಣು ಹಿಡ್ಕೊಂಡು ಓಡಾಡೋರು ಅಲ್ಲ. ಈಗ ವಾಸ್ತವಾಂಶ ಮಾತಾಡ್ತೀವಿ. ನಾವು ಯಾವತ್ತು ವಾಸ್ತವಾಂಶದ ಬಗ್ಗೆ ಮಾತಾಡೋದು, ಭವಿಷ್ಯತ್ ಕಾಲದ ಬಗ್ಗೆ ಮಾತಾಡಲ್ಲ. ಈಗಾಗಲೇ ಬೇಸತ್ತಿದ್ದಾರೆ ಅವರು. ದೇಹ ಮಾತ್ರ ಇರ್ರಿ, ಅಲ್ಲಿ ಮಾನಸಿಕವಾಗಿ ಈಗಾಗಲೇ ಬಿಜೆಪಿ ಜೊತೆ ಬರೋ ಕಡೆ ಗುಸ್ತಿದ್ರೆ, ತಾಂತ್ರಿಕ ತೊಂದರೆಯಿಂದ ಮಾತ್ರ ಕಾಂಗ್ರೆಸ್ನಲ್ಲಿ ಕೆಲವರಿದ್ರೆ ಖಂಡಿತ. ಯಾರು ಮಾಡ್ತಾರೆ ಸರ್ ಕ್ಷಿಪ್ರ ಕ್ರಾಂತಿ? ಯಾರು ಮಾಡ್ತಾ ಇದ್ದಾರೆ? ರೇಣುಕಾಚಾರ್ಯ ಅವರೇ, ಯಾರು ಮಾಡ್ತಾರೆ ಕ್ಷಿಪ್ರ ಕ್ರಾಂತಿ? ಕಾಂಗ್ರೆಸ್ಸಿನ ಶಾಸಕರು, ಹಿರಿಯ ಮುಖಂಡರುಗಳೇ ಮಾಡ್ತಾರೆ ಕ್ಷಿಪ್ರ ಕ್ರಾಂತಿ. ಮಾಡಿ ಎಲ್ಲಿ ಬರ್ತಾರೆ ಅಂತ ನೆಕ್ಸ್ಟ್? ಯಾಕಂದ್ರೆ 11 ಜನ 12 ಜನ ರೆಸಾರ್ಟ್ ಎಲ್ಲ ನೋಡಿದ್ವಿ ನಾವು. ಸೊ ಈ ಸರಿ ಹೆಂಗೆ, ಎಷ್ಟು ಜನ ಇದ್ದಾರೆ? ಆ ಕಾಲನೇ ನಾವು ರೆಸಾರ್ಟ್ಗೆ ಹೋಗಿದ್ದು, ನಮ್ಮ ಶಾಸಕರು ನಾವೆಲ್ಲ ಒಟ್ಟಾಗಿರ್ಬೇಕು. ಯಾಕಂದ್ರೆ ಈ ಡಿ ಕೆ ಶಿವಕುಮಾರ್, ಕುಮಾರಸ್ವಾಮಿ ಯಾವ ಸಂದರ್ಭದಲ್ಲಿ ನೋಡಿ, ಈಗ ಶ್ರೀನಿವಾಸ್ ಗೌಡ ಹೇಳಿದ್ರು, ಬಿಜೆಪಿ ಅವರು 5 ಕೋಟಿ ಹಣ ತಂದಿಟ್ಟು 2 ತಿಂಗಳು ನಮ್ಮ ಮನೆಗೆ ಇಟ್ಟಿದ್ರು, ನಮ್ಮನ್ನ ಆಪರೇಷನ್ ಕಮಲ ಮಾಡಕ್ ಬಂದ್ರು ಅಂತ ಹೇಳಿದ್ರು. ಅದಾದ ಕೆಲವೇ ದಿವಸದಲ್ಲಿ ಉಲ್ಟಾ ಹೊಡೆದ್ರು. ಇಲ್ಲಿಲ್ಲ, ನಾನು ನಮ್ಮ ಬಿಜೆಪಿ ನಮ್ಮ ಮುಖಂಡರ ವಿರುದ್ಧ ದೇವೇಗೌಡರು, ಕುಮಾರಸ್ವಾಮಿ ಏರ್ ಕೊಡಿದ್ರು, ಆತರ ಹೇಳಿಕೆ ಕೊಟ್ಟೆ, ಹಣ ನನ್ನ ಮನೆಗೆ ಇತ್ತೇ ಇಲ್ಲ ಬಿಜೆಪಿ ಅವರು ಅಂತ ಹೇಳಿದ್ರು. ನೋಡಿ, ಇವತ್ತು ಜೆಡಿಎಸ್ ತೆರವಿ ಸರ್ಕಾರ ಬೇಡಾಗಿತ್ತಿ. ಕೇವಲ ಅಧಿಕಾರ ಎಂಜಾಯ್ ಮಾಡೋರು, ಅನುಭವಿಸೋರು ಕುಮಾರಸ್ವಾಮಿ, ಡಿ ಕೆ ಶಿವಕುಮಾರ್, ರೇವಣ್ಣ, ಪರಮೇಶ್ವರ್ 4 ಜನ ಮಾತ್ರ. ಇನ್ನುಳಿದ ಯಾರಿಗೂ ಸರ್ಕಾರ ಬೇಕಾಗಿಲ್ಲ. ಧನ್ಯವಾದ. ನಾನು ಪ್ರಚಾರದಲ್ಲಿದ್ದೀನಿ, ದಾನಿಹಳ್ಳಿ ಅಂತ ಗ್ರಾಮದಲ್ಲಿದ್ದೀನಿ.